ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಕೇಸ್ನ ಟ್ರಯಲ್ ಇವತ್ತು ಕೊಲೆ ಕೇಸ್ನ ಟ್ರಯಲ್ ಇತ್ತು. ಹಾಗಾಗಿ ಕೋರ್ಟ್ಗೆ ಹಾಜರಾಗಿದ್ರು ದರ್ಶನ್ ಅಂಡ್ ಗ್ಯಾಂಗ್. ಈಗ ವಿಚಾರಣೆಯನ್ನ ಫೆಬ್ರವರಿ 25ಕ್ಕೆ ಕೋರ್ಟು ಮುಂದೂಡಿದೆ. ಕೋರ್ಟ್ಗೆ ಬರ್ತಾ ಇದ್ದಂತೆ ಕೆಲ ನಿಮಿಷಗಳಲ್ಲೇ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿರುವುದು. ಕೋರ್ಟ್ಗೆ ಹಾಜರಾಗಿದ್ರು ಎಲ್ಲ 17 ಕೊಲೆ ಆರೋಪಿಗಳು. A1 ಪವಿತ್ರ ಗೌಡ, A2 ದರ್ಶನ್, ಹಾಗೆ ಪ್ರದೂಷ್, ನಿಖಿಲ್, ಕೇಶವಮೂರ್ತಿ, ನಾಗರಾಜ್ ಸೇರಿ ಒಟ್ಟು 17 ಆರೋಪಿಗಳು ಇವತ್ತು ಕೋರ್ಟಿಗೆ ಹಾಜರಾಗಿದ್ರು. ಪ್ರತಿ ವಿಚಾರಣೆಯ ವೇಳೆ ಹಾಜರಾಗೋದಕ್ಕೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ಕೋರ್ಟ್ ಸೂಚನೆಯಂತೆ ಇವತ್ತು ಕೊಲೆ ಆರೋಪಿಗಳು ಹಾಜರಾಗಿದ್ರು. ಹಾಜರಾಗಿ ಕೆಲವೇ ನಿಮಿಷಗಳಲ್ಲಿ ವಿಚಾರಣೆಯನ್ನ ಫೆಬ್ರವರಿ 25ಕ್ಕೆ ಸಿಟಿ ಸಿವಿಲ್ ಕೋರ್ಟ್ ಮುಂದೂಡಿಕೆ ಮಾಡಿದೆ. ನೋಡಿ, ಕುಂಟಕಂಡೇನೆ ಇವತ್ತು ಕೋರ್ಟಿಗೆ ದರ್ಶನ್ ಹಾಜರಾಗಿರೋದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನೂ ಕಾಲು ನೋವು ವಾಸಿ ಆಗೇ ಇಲ್ಲ ದರ್ಶನ್ಗೆ. ಬೆನ್ನು ನೋವು, ಕಾಲು ನೋವಲ್ಲ, ಬೆನ್ನು ನೋವು ಇನ್ನೂ ಕೂಡ ವಾಸಿ ಆಗಿಲ್ಲ. ಕುಂಟ್ಕೊಂಡೇನೆ ಇವತ್ತು ಕೋರ್ಟಿಗೆ ಬರ್ತಾರೆ. ಬಂದು ಕೆಲವೇ ನಿಮಿಷಗಳಲ್ಲಿ ವಿಚಾರಣೆಯನ್ನ ಫೆಬ್ರವರಿ 25ಕ್ಕೆ ಮುಂದೂಡಿಕೆ ಮಾಡಲಾಗುತ್ತೆ. ಒಂದು ಕಡೆ ಕೇಸ್ ಡೀಟೇಲ್ಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಾ. ಜೂನ್ 11ನೇ ತಾರೀಕು ಏನೆಲ್ಲ ಆಯಿತು, ಜೂನ್ 10ನೇ ತಾರೀಕು ಏನೆಲ್ಲ ಆಯಿತು, ಅದಾದಮೇಲೆ ಎಷ್ಟರ ಮಟ್ಟಿಗೆ ಬೆಳವಣಿಗೆಗಳಾಯಿತು. ಸುಮಾರು 6-7 ತಿಂಗಳು ಕೊಲೆ ಆರೋಪಿಗಳು ಜೈಲಲ್ಲೇ ಇದ್ದರು. ಇನ್ನೂ ಕೆಲವೊಬ್ಬರಿಗೆ ಬೇಲ್ ಸಿಗಬೇಕಾಗಿದೆ. ಕೊಲೆ ಕೇಸ್ನ ಟ್ರಯಲ್ ಇದ್ದಿದ್ದರಿಂದ ಇವತ್ತು 17 ಜನ ಆರೋಪಿಗಳು ಕೂಡ ಕೋರ್ಟಿಗೆ ಬಂದಿದ್ರು. ಬಂದು ಕೆಲವೇ ನಿಮಿಷಗಳಲ್ಲಿ ವಿಚಾರಣೆಯನ್ನ ಫೆಬ್ರವರಿ 25ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. A1 ಪವಿತ್ರ ಗೌಡ, ಹಾಗೆ A2 ದರ್ಶನ್ನು, ಪ್ರದೋಷು, ನಿಖಿಲ್ಲು, ಕೇಶವಮೂರ್ತಿ, ನಾಗರಾಜ್ ಸೇರಿದಂತೆ ಒಟ್ಟು 17 ಆರೋಪಿಗಳು ಹಾಜರಾಗಿದ್ದು 6 ತಿಂಗಳ ಬಳಿಕ ಮುಖಾಮುಖಿ ಆಗ್ತಾರೆ ಸುಬ್ಬಾ ಸುಬ್ಬಿ. ಪರಪ್ಪನ ಅಗ್ರಹಾರದಲ್ಲೇ ಮೀಟ್ ಆಗಿದ್ದು ಲಾಸ್ಟ್ ಅನ್ಸುತ್ತೆ. ಅದಾದ್ಮೇಲೆ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರೆ. ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಲ್ಲೇ ಇರ್ತಾರೆ. ಅಲ್ಲಿಂದ ಮೀಟೇ ಆಗಿಲ್ಲ, ಇವತ್ತೇ ಮೀಟ್ ಆಗಿರೋದು 6 ತಿಂಗಳ ಬಳಿಕ. ಕಿಲ್ಲಿಂಗ್ ಸ್ಟಾರ್ ಹಾಗೆ ಪವಿತ್ರ ಮುಖಾಮುಖಿ. ಕೋರ್ಟ್ ಹಾಲ್ನಲ್ಲಿ ಗಳಗಳನೆ ಕಣ್ಣೀರಿಟ್ರಂತೆ A1 ಪವಿತ್ರ. ನಟ ದರ್ಶನ್ನನ್ನ ನೋಡ್ತಾ ಇದ್ದಂತೆ ಭಾವುಕಳಾಗಿ ಕಣ್ಣೀರು ಹಾಕಿದ್ದು. ಕೋರ್ಟ್ನಿಂದ ಒಟ್ಟಿಗೆ ಹೊರಗೆ ಬಂದಿದ್ದಾರೆ ಪವಿತ್ರ ದಾಸ. ನೋಡಿ, 6 ತಿಂಗಳ ನಂತರ ಸುಬ್ಬಾ ಸುಬ್ಬಿ ಇಬ್ಬರು ಕೂಡ ಇವತ್ತು ಕೋರ್ಟ್ ಹಾಲ್ನ ಒಳಗಡೆ ಮುಖಾಮುಖಿ ಆಗ್ತಾರೆ. ದರ್ಶನ್ ನೋಡ್ತಾ ಇದ್ದಂತೆ ಪವಿತ್ರ ಗೌಡಂಗೆ ದುಃಖ ಉಮ್ಮಳಿಸಿ ಬರುತ್ತೆ. ಗಳಗಳನೆ ಕಣ್ಣೀರು ಹಾಕ್ತಾರಂತೆ. ಸಮಾಧಾನ ಮಾಡಿದ್ರ ಏನು ಕತೆನೋ ದರ್ಶನ್ನು ಗೊತ್ತಿಲ್ಲ. ನೋಡಿ, ಒಂದು ಕಡೆ ನೋಡ್ತಾ ಇದ್ದೀರಾ, ಕೊಲೆ ಆರೋಪಿ ದರ್ಶನ್ನು ಕೋರ್ಟಿಗೆ ಇವತ್ತು ಹಾಜರಾದಂತಹ ದೃಶ್ಯಾವಳಿಗಳು. ಕುಂಟ್ಕೊಂಡೇ ಬರ್ತಾರೆ ದರ್ಶನ್ನು. ಮುಖದಲ್ಲೂ ಕೂಡ ಆ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಯ್ಯೋ, ಬಹಳ ಬೆನ್ನೋವು, ನಂಗೆ ನಡೆಯೋದಕ್ಕೆ ಆಗ್ತಿಲ್ಲ ಅಂತ. ಮತ್ತೊಂದು ಕಡೆ ಗಾಡಿ ಹತ್ತಬೇಕಾದ್ರೆ ನೋಡಿ ಮುಖ ಹೆಂಗೆ ಮಾಡ್ತಾರೆ ಅಂತ ಅಂದರೆ, ಬಹಳ ನೋವಾಗ್ತಿದೆ ನನಗೆ ಅಂತ ಹೇಳಿ ಮುಖವನ್ನು ಚಿವುಟಿದ ಥರ ಮಾಡ್ತಾರೆ ದರ್ಶನ್ನು. ಮತ್ತು ಕುಂಟ್ಕೊಂಡೇ ಕೋರ್ಟ್ ಹಾಲ್ಗಡೆ ಹೋಗ್ತಾರೆ. ಮತ್ತೊಂದು ಕಡೆ ಪವಿತ್ರ ಗೌಡ ಕೂಡ ಇವತ್ತು ಬರೋದು ವಿಚಾರಣೆಗೆ. ವಿಚಾರಣೆಯನ್ನು ಫೆಬ್ರವರಿ 25ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ವೀರೇಶ್, ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೊಲೆ ಕೇಸ್ನ ಟ್ರಯಲ್ ಇತ್ತು. ಕೋರ್ಟಲ್ಲಿ ಏನೆಲ್ಲ ಆಯಿತು, ಈಗ ಫೆಬ್ರವರಿ 25ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಕೆಲವೇ ನಿಮಿಷಗಳಷ್ಟೇ ವಿಚಾರಣೆ ನಡೆದಿದ್ದು, ಏನೆಲ್ಲ ಆಯಿತು ಅಂತ ಹೇಳಿ ವೀರೇಶ್. ಖಂಡಿತ ಪೂರ್ಣಿಮಾ, ಈಗಾಗಲೇ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಏನು 17 ಜನ ಆರೋಪಿಗಳಿಗೆ ಏನು ಕೆಲ ಆರೋಪಿಗಳು ಹೊರತುಪಡಿಸಿ ಉಳಿದೆಲ್ಲ ಆರೋಪಿಗಳಿಗೆ ಆಗಲೇ ಜಾಮೀನು ನೀಡಿರುವಂಥದ್ದು. ಮತ್ತು ಜಾಮೀನು ಆದ ಬಳಿಕ ಈಗಾಗಲೇ ಏನು ಎರಡು ಹಂತದಲ್ಲಿ ಚಾರ್ಜ್ ಶೀಟನ್ನು ಈಗಾಗಲೇ ಅಧಿಕಾರಿಗಳು ಕೂಡ ಕೋರ್ಟಿಗೆ ಸಬ್ಮಿಟ್ ಮಾಡಿರುವಂಥದ್ದು. ಮತ್ತು ಅದರಲ್ಲಿ ಪ್ರಮುಖವಾಗಿ ಒಂದಿಷ್ಟು ಸಾಕ್ಷಿಗಳನ್ನು ಕೂಡ ಏನು ಆ್ಯಡ್ ಮಾಡಬೇಕಾಗಿತ್ತು. ಅದು ಆ್ಯಡ್ ಆದ ಬಳಿಕ ಏನು ಈಗ ಕೋರ್ಟ್ ಟ್ರಯಲ್ಗೆ ಈಗಾಗಲೇ ಮುಂದುವರೆದಿರುವಂಥದ್ದು. ಮತ್ತು ಈಗಾಗಲೇ ಇವತ್ತು ಅಂದರೆ ಬೆಳಿಗ್ಗೆ 11 ಗಂಟೆಗೆ ಏನು ನಗರದ CCH 57ನೇ ಕೋರ್ಟ್ಗೆ ಈಗಾಗಲೇ 17 ಜನ ಆರೋಪಿಗಳು ಇವತ್ತು ಹಾಜರಾಗಿರುವಂಥದ್ದು. ಪ್ರಮುಖವಾಗಿ ಏನು 6 ತಿಂಗಳ ಬಳಿಕ ಏನು ಸುಬ್ಬಾ ಸುಬ್ಬಿ ಎದುರಿಗೆ ಮುಖಾಮುಖಿ ಆಗಿರುವಂಥದ್ದು
ಆಗಿರುವಂಥ ಒಂದು ವಿಚಾರ ಕೇಳಿ ಬಂದಿದ್ದು ಮತ್ತು ಜೊತೆಗೆ ಈಗಾಗಲೇ ಕೋರ್ಟ್ ಕೂಡ ಈಗಾಗಲೇ ಈ ಒಂದು ಟ್ರಯಲ್ಗೆ ಸಂಬಂಧಪಟ್ಟಂತೆ ಮತ್ತು ಚಾರ್ಜ್ ಶೀಟ್ನಲ್ಲಿ ಹಾಕಿರುವಂಥ ಅಂಶಗಳನ್ನು ಮತ್ತು ಈಗಾಗಲೇ ಈ ಹಿಂದೆ ಕೂಡ ಆ ಕೊಲೆ ಕೇಸಿಗೆ ಸಂಬಂಧಪಟ್ಟಂಥ ಸಾಕ್ಷಿಗಳನ್ನು ಕೂಡ ಏನೋ ಒಂದಿಷ್ಟು ಅಂಶಗಳನ್ನು ಏನು ಎಲ್ಲ 17 ಜನ ಆರೋಪಿಗಳಿಗೂ ಕೂಡ ಈಗಾಗಲೇ ನ್ಯಾಯಾಧೀಶರು ಕೂಡ ಏನು ಓದಿ ಹೇಳುವಂಥ ಕೆಲಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನು ಒಂದಿಷ್ಟು ಅಂದರೆ ಆರೋಪಿಗಳು ಯಾರೆಲ್ಲ ಭಾಗಿಯಾಗಿದ್ರು ಮತ್ತು ಆರೋಪಿಗಳ ಪಾತ್ರ ಏನು ಮತ್ತು ಯಾವ ಸೆಕ್ಷನ್ ಅನ್ನು ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದಾಗ ಅಲ್ಲಿ ಕೆಲವು ಆರೋಪಿಗಳು ಕೂಡ ನಾನು ಈ ಪ್ರಕರಣದಲ್ಲಿ ನಾನು ಭಾಗಿಯಾಗಿಲ್ಲ ಮತ್ತು ಇದಕ್ಕೂ ಈ ಪ್ರಕರಣದಲ್ಲಿ ನನಗೆ ಯಾವುದೇ ರೀತಿ ಗೊತ್ತಿಲ್ಲ ಅನ್ನೋ ಮಾತು ಹೇಳಿದ ಬಳಿಕ ಈಗ ಆ ನ್ಯಾಯಾಧೀಶರು ಕೂಡ ಏನು ಒಂದಿಷ್ಟು ಅಂದರೆ ವಿಚಾರಣೆಯನ್ನು ಈಗಾಗಲೇ ಫೆಬ್ರವರಿ 25ಕ್ಕೆ ಮುಂದೂಡಿರುವಂಥದ್ದು ಮತ್ತು ಈಗಾಗಲೇ ಏನು ಮುಂದಿನ ದಿನಗಳಲ್ಲಿ ವಿಚಾರಣೆ ಬಂದಂಥ ಸಂದರ್ಭದಲ್ಲಿ ಆರೋಪಿಗಳೇನಾದರೂ ಒಪ್ಪಿಕೊಂಡ್ರೆ ಅಲ್ಲೇ ಅವರಿಗೆ ಶಿಕ್ಷೆ ಆಗುವಂಥ ಸಾಧ್ಯತೆ ಕೂಡ ಇದೆ ಮತ್ತು ಏನಾದರೂ ಇಲ್ಲ ನಾನು ತಪ್ಪು ಮಾಡಿಲ್ಲ ಅನ್ನೋ ಒಂದು ಏನಾದರೂ ಹೇಳಿಕೆ ಕೊಟ್ಟರೆ ಮತ್ತೆ ನಾನು ತನಿಖೆಯನ್ನು ಏನು ಕೇಸಿಗೆ ಎದುರಿಸ್ತೀನಿ ಅಂತ ಏನಾದರೂ ಹೇಳಿಕೆ ಕೊಟ್ಟರೆ ತನಿಖೆ ಕೂಡ ಮುಂದುವರಿಯುತ್ತೆ ಮತ್ತು ವಿಚಾರಣೆ ಕೂಡ ಮುಂದೆ ಆಗ್ತಾ ಇರುವಂಥದ್ದು. ಮತ್ತು ಸದ್ಯಕ್ಕೆ ಇವತ್ತು ಏನು ದರ್ಶನ್ ಮತ್ತು ಪವಿತ್ರ ಗೌಡ ಬಂದಂಥ ಸಂದರ್ಭದಲ್ಲಿ ಏನು ಮುಖಾಮುಖಿ ಆದಂಥ ಸಂದರ್ಭದಲ್ಲಿ ಕೋರ್ಟ್ ಹಾಲ್ ಒಳಗೆ ಏನು ದರ್ಶನ್ ಮಾತನಾಡಿಸಲಿಕ್ಕೆ ಪವಿತ್ರ ಗೌಡ ಮುಂದೆ ಹೋಗ್ತಾರೆ ಮತ್ತು ಜೊತೆಗೆ ಅವರನ್ನು ನೋಡಿ ಕಣ್ಣೀರು ಕೂಡ ಹಾಕಿರುವಂಥದ್ದು ಮತ್ತು ಈಗಾಗಲೇ ಪ್ರಮುಖವಾಗಿ ಈಗಾಗಲೇ ಏನು ಕೇವಲ 2 ರಿಂದ 3 ನಿಮಿಷಗಳ ಕಾಲ ಏನು ಒಂದು ವಿಚಾರಣೆ ಡೇಟ್ ಮುಂದೂಡುತ್ತಿದ್ದಂತೆ ಏನು ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಉಳಿದ ಆರೋಪಿಗಳು ಕೋರ್ಟಿಂದ ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಟ್ರಾಫಿಕ್ ಜಾಮ್ ಕೂಡ ಉಂಟಾಗುತ್ತೆ. ಇದರಿಂದ ಏನು ಕೆಲವು ಆರೋಪಿಗಳು ಕಣ್ಮರೆ ಆಗಿದ್ರೆ ಮತ್ತು ಉಳಿದ ದರ್ಶನ್ ಮತ್ತು ಪವಿತ್ರ ಗೌಡ ಏಕಾಏಕಿ ಕೋರ್ಟಿಂದ ಹೊರಗಡೆ ಬರ್ತಾರೆ. ಆ ಸಂದರ್ಭದಲ್ಲಿ ಏನು ಸ್ಟೂಡೆಂಟ್ಸ್ ಕೂಡ ಅವರಿಗೆ ಕೈ ಕೊಡುವಂಥ ಕೆಲಸ ಮಾಡ್ತಾರೆ ಮತ್ತು ಗ್ಲಾಸ್ ಇಳಿಸಿ ಏನು ದರ್ಶನ್ ಅವರಿಗೆ ಶೇಕ್ ಹ್ಯಾಂಡ್ ಮಾಡಿ ಅಲ್ಲಿಂದ ಕಾರ್ ಮೂವ್ ಮಾಡುವಂಥ ಘಟನೆ ನಡೆದಿರುವಂಥದ್ದು. ಸದ್ಯಕ್ಕೆ ಟ್ರಾಫಿಕ್ ಜಾಮ್ ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸರು ಕೂಡ ಹರಸಾದ ಪಟ್ಟಿರುವಂಥದ್ದು. ಪೂರ್ಣಿಮಾ, ಇದಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಟೆಂಪಲ್ ರನ್ಗೆ ಮುಂದಾಗಿದ್ದಾರೆ ಕೊಲೆ ಆರೋಪಿ ಪವಿತ್ರ ಗೌಡ. 1 ತಿಂಗಳು ಅವಕಾಶ ಕೋರಿ ಕೋರ್ಟ್ಗೆ ಪವಿತ್ರ ಗೌಡ ಅರ್ಜಿ ಸಲ್ಲಿಸಿರೋದು. ದೇವಸ್ಥಾನಗಳಿಗೆ ಹೋಗ್ಬೇಕಂತೆ, ಹಾಗಾಗಿ 1 ತಿಂಗಳು ಅವಕಾಶ ಕೋರಿ ಕೋರ್ಟ್ಗೆ ಪವಿತ್ರ ಗೌಡ ಅರ್ಜಿ. ಹೊರ ರಾಜ್ಯದ ದೇಗುಲಗಳಿಗೆ ತೆರಳೋದಕ್ಕೆ ಪವಿತ್ರ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಕೋರ್ಟ್ಗೆ ಕಾಲಾವಕಾಶ ಕೋರಿ ಮನವಿ ಮಾಡಿಕೊಂಡಿರೋದು ಪವಿತ್ರ ಗೌಡ. ಅನ್ಯ ರಾಜ್ಯಗಳ ಪವಿತ್ರ ಕ್ಷೇತ್ರಗಳಿಗೆ ತೆರಳೋದಕ್ಕೆ ಪವಿತ್ರ ನಿರ್ಧಾರ ಮಾಡಿದ್ದಾರೆ. ಜಾಮೀನು ನೀಡುವಾಗ ಹೈಕೋರ್ಟ್ ಒಂದಷ್ಟು ಷರತ್ತುಗಳನ್ನು ಹಾಕಿತ್ತು. ಹಾಗಾಗಿ 1 ತಿಂಗಳು ಅನುಮತಿ ಕೊಡುವಂತೆ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಕೋರ್ಟ್ ಸಮ್ಮತಿ ಕೊಡುತ್ತಾ ನೋಡೋಣ. ಎಸ್ ವೀರೇಶ್, ಹೇಳ್ತಾ ಇದ್ರಿ ಏನೆಲ್ಲ ಆಯ್ತು ಇವತ್ತು ಕೋರ್ಟಲ್ಲಿ ಅಂತ ಹೇಳಿ. ಈಗ 1 ತಿಂಗಳು ಕಾಲಾವಕಾಶ ಕೇಳಿದ್ದಾರೆ. ಹೊರ ರಾಜ್ಯದ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಪವಿತ್ರ ಗೌಡ ಅಂತ ಹೇಳಿ. ಆ ಅರ್ಜಿ ಯಾವಾಗ ವಿಚಾರಣೆಗೆ ಬರಬಹುದು ವೀರೇಶ್? ಖಂಡಿತ ಪೂರ್ಣಿಮಾ, ಈಗಾಗಲೇ ಏನು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪ್ರಮುಖ ಆರೋಪಿ A1 ಪಾತ್ರದಲ್ಲಿರುವಂಥ ಪವಿತ್ರ ಗೌಡ ಏನು ಕಳೆದ 6 ತಿಂಗಳ ಬಳಿಕ ಏನು ಹೈಕೋರ್ಟ್ ಜಾಮೀನು ನೀಡಿದ ಬಳಿಕ ಏನು ದೇವಸ್ಥಾನಗಳ ಮೊರೆ ಹೋಗ್ತಿರುವಂಥದ್ದು ಮತ್ತು ಒಂದು ಕಡೆ ಏನು ತಮಗೆ ಒಳ್ಳೆಯದಾಗಲಿ ಮತ್ತು ದರ್ಶನ್ಗೂ ಒಳ್ಳೆಯದಾಗಲಿ, ಇದರಿಂದ ಮತ್ತೆ ಅವರ ಸ್ನೇಹ ಬೆಸಿಲಿ ಮತ್ತು ಮುಂದುವರಿಲಿ ಅನ್ನೋ ಒಂದು ಕಾರಣಕ್ಕೆ ಏನಾದರೂ ಅವರ ಆಲೋಚನೆಯಲ್ಲಿ ಇದೆಯೋ ಏನೋ ಗೊತ್ತಿಲ್ಲ. ಸದ್ಯಕ್ಕೆ ದೇವರ ಮೊರೆ ಹೋಗಲಿಕ್ಕೆ ಏನು ಸಕಲ ಸಿದ್ಧತೆ ಕೂಡ ಮಾಡಿಕೊಂಡಿರುವಂಥದ್ದು ಮತ್ತು ಏನು ಜಾಮೀನು ಆದ ಬಳಿಕ ಸೀದಾ ನೇರವಾಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಸ್ನಾನ ಮಾಡುವ ಮೂಲಕ ಪೂಜೆ ಸಲ್ಲಿಸಿ ಮನೆಗೆ ಹೋಗಿರುವಂಥದ್ದು. ಈಗ ಮತ್ತೆ ಏನು ಹೈಕೋರ್ಟ್ ಮೊರೆ ಹೋಗಿರುವಂಥದ್ದು. ಪ್ರಮುಖವಾಗಿ ಏನಂದ್ರು, ನನಗೆ ದೇವಸ್ಥಾನಕ್ಕೆ ಹೋಗಬೇಕಾಗಿದೆ, ನನಗೆ 1 ತಿಂಗಳ ಕಾಲಾವಕಾಶ ಕೊಡಿ, ಹಾಗಾಗಿ ನಾನು ಹೋಗಲಿಕ್ಕೆ ಅಂತ ಒಂದು ಮನವಿಯನ್ನು ಕೂಡ ಈಗಾಗಲೇ ಹೈಕೋರ್ಟ್ಗೆ ಸಲ್ಲಿಸಿರುವಂಥದ್ದು. ಈ ವಿಚಾರವಾಗಿ ಈಗಾಗಲೇ ಕೋರ್ಟ್ ಕೂಡ ಏನು ಆ ಒಂದು ಮನವಿಯನ್ನು ಸ್ವೀಕಾರ ಮಾಡಿರುವಂಥದ್ದು. ಯಾವ ದಿನಾಂಕ ಅಂತ ಇನ್ನೂ ಇದುವರೆಗೂ ನಿಗದಿಯಾಗಿಲ್ಲ. ಜೊತೆಗೆ ಈಗಾಗಲೇ ಏನು ಹೈಕೋರ್ಟ್ ಜಾಮೀನು ನೀಡುವಂಥ ಸಂದರ್ಭದಲ್ಲಿ ಏನು ಅವರಿಗೆ ಷರತ್ತುಗಳನ್ನು ಕೂಡ ನೀಡಿತು. ಯಾಕಂದರೆ ಒಂದು ಕಡೆ ಏನು ಕೋರ್ಟ್ ವ್ಯಾಪ್ತಿ ದಾಟಿ ಎಲ್ಲಿ ಹೋಗುವಂತಿಲ್ಲ ಮತ್ತು ಏನು ಕೋರ್ಟಿಗೆ ತನಿಖೆಗೆ ಕರೆದಂಥ ಸಂದರ್ಭದಲ್ಲಿ ನೀವು ಹೋಗಬೇಕಾಗುತ್ತೆ ಮತ್ತು ಇದಾದ ಬಳಿಕ ಏನು ಈ ರೀತಿ ಮತ್ತೆ ಬೇರೆ ಸಾಕ್ಷಿಗಳಿಗೆ ಏನಾದರೂ ಬೆದರಿಕೆ ಹಾಕುವುದು ಮತ್ತು ಸಾಕ್ಷಿ ಕೊಲಾಪ್ ಮಾಡುವಂಥ ಕೆಲಸ ಏನಾದರೂ ಮಾಡಿದರೆ ಮತ್ತೆ ನಿಮ್ಮ ಮೇಲೆ ಕ್ರಮ ಆಗುತ್ತೆ ಅನ್ನೋ ಒಂದು ಷರತ್ತುಗಳನ್ನು ಕೂಡ ವಿಧಿಸಿತ್ತು. ಅದನ್ನು ಈಗ ಸೈಡಿಗಿಟ್ಟು ಮತ್ತೆ ಈಗ ಏನು ಕೋರ್ಟ್ ಮೊರೆ ಹೋಗಿರುವಂಥದ್ದು. ನನಗೆ 1 ತಿಂಗಳ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಒಂದು ಮನವಿಯನ್ನು ಸಲ್ಲಿಸಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಕೋರ್ಟ್ ಕೂಡ ಯಾವ ಮನವಿಯನ್ನು ಸ್ವೀಕರಿಸಿ ಯಾವ ದಿನಾಂಕ ಅಂತ ನಿಗದಿ ಆಗಬೇಕಾಗಿದೆ. ಓಕೆ ವೀರೇಶ್, ಹಾಗೇ ಇರಿ. ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್. ಕಿಲ್ಲಿಂಗ್ ಸ್ಟಾರ್ ದರ್ಶನ್ ನಿಂದಲೂ ಕೂಡ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ. ಪವಿತ್ರ ಗೌಡ ಅರ್ಜಿ ಸಲ್ಲಿಸಿದ್ದಾಯ್ತು. ಈಗ ದರ್ಶನ್ ಸರದಿ. ಮೈಸೂರಿಗೆ ತೆರಳೋದಕ್ಕೆ 5 ದಿನ ಕಾಲಾವಕಾಶವನ್ನ ಕೋರಿದ್ದಾರೆ ನಟ ದರ್ಶನ್. ಜನವರಿ 12ರಿಂದ 5 ದಿನ ಅನುಮತಿ ಕೊಡಿ, ಯಾಕಂದ್ರೆ ಸಂಕ್ರಾಂತಿ ಹಬ್ಬ ಇದೆ. ಮತ್ತೆ 5 ದಿನ ಮೈಸೂರಿಗೆ ತೆರಳೋದಕ್ಕೆ ಅನುಮತಿ ಕೋರಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ದರ್ಶನ್ ಪರವಾಗಿ ವಕೀಲ ಸುನಿಲ್ ಕುಮಾರ್ ಅರ್ಜಿ ಸಲ್ಲಿಕೆ ಮಾಡಿರೋದು. ಫಾರ್ಮ್ ಹೌಸ್ ನಲ್ಲೇ ಸಂಕ್ರಾಂತಿ ಆಚರಿಸೋದಕ್ಕೆ ದರ್ಶನ್ ನಿರ್ಧಾರ ಮಾಡಿದ್ದಾರಾ? ಯಾಕಂದ್ರೆ ಪ್ರತಿ ವರ್ಷ ಕೂಡ ಸಂಕ್ರಾಂತಿ ಹಬ್ಬವನ್ನ
ನಟ ದರ್ಶನ್ ಅವರ ಮೈಸೂರಿನ ಫಾರ್ಮ್ ಹೌಸ್ ಅಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದು. ಆ ಫೋಟೋಸ್ಗಳು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿದೆ. ಸೊ ಹಾಗಾಗಿ ಈ ಬಾರಿಯೂ ಕೂಡ ಫಾರ್ಮ್ ಹೌಸ್ ಅಲ್ಲೇನೆ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡೋದಕ್ಕೇನಾದ್ರೂ ಅನುಮತಿ ಕೋರಿದ್ರ ಅನ್ನುವಂತಹ ಒಂದಷ್ಟು ಪ್ರಶ್ನೆ. ವೀರೇಶ್ ಆಗ್ಲೇ ಹೇಳ್ತಾ ಇದ್ರಿ ಪವಿತ್ರ. ಓಕೆ, ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್ ನೋಡಿ, ಒಂದು ಕಡೆ ಪವಿತ್ರ ಗೌಡ 1 ತಿಂಗಳ ಕಾಲ ಅವಕಾಶವನ್ನ ಕೋರಿದ್ದಾರೆ ಟೆಂಪಲ್ ರನ್ ಮಾಡೋದಕ್ಕೋಸ್ಕರ. 1 ತಿಂಗಳು ಅವಕಾಶ ಕೋರಿ ಕೋರ್ಟ್ಗೆ ಪವಿತ್ರ ಗೌಡ ಅರ್ಜಿ ಸಲ್ಲಿಕೆ ಮಾಡಿರೋದು. ನೋಡೋಣ ಅರ್ಜಿ ವಿಚಾರಣೆ ಯಾವಾಗ ಬರುತ್ತೆ, ಅನುಮತಿ ಕೊಡುತ್ತಾ ಕೋರ್ಟು ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಯಾಕಂದರೆ ಜಾಮೀನು ಕೊಡಬೇಕಾದ್ರೆ ಹೈಕೋರ್ಟು ಒಂದಷ್ಟು ಷರತ್ತುಗಳನ್ನು ವಿಧಿಸಿತ್ತು. ಹಾಗಾಗಿ ಆ ಷರತ್ತುಗಳನ್ನು ಪೂರೈಬೇಕು. ಆ ಷರತ್ತುಗಳಿರೋದ್ರಿಂದ ಹೊರ ರಾಜ್ಯಗಳಿಗೆ ಹೋಗಂಗಿಲ್ಲ. ಆದರೆ ಈಗ ಪವಿತ್ರ ಗೌಡ ಅನುಮತಿ ಕೋರಿದ್ದಾರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ. ಮತ್ತೊಂದು ಕಡೆ ದರ್ಶನ್ ಕೂಡ ಅಷ್ಟೇನೆ, ಮತ್ತೆ 5 ದಿನ ಮೈಸೂರಿಗೆ ತೆರಳೋದಕ್ಕೆ ಅನುಮತಿ ಕೊಟ್ಟಿರೋದು. ಯಾಕಂದರೆ 5 ದಿನಗಳ ಕಾಲ ಮೈಸೂರಿಗೆ ತೆರಳೋದಕ್ಕೆ ಅವಕಾಶ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ ದರ್ಶನ್ ಪರ ವಕೀಲರು. ಸಂಕ್ರಾಂತಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಕಳೆದ ವರ್ಷ ಕೂಡ ತಮ್ಮ ಫಾರ್ಮ್ ಹೌಸ್ ಅಲ್ಲೇನೆ ಸಂಕ್ರಾಂತಿಯನ್ನು ಸೆಲೆಬ್ರೇಟ್ ಮಾಡಿದ್ದು. ಕಳೆದ ವರ್ಷ ಅಂತಲ್ಲ, ಪ್ರತಿ ಬಾರಿ ಸಂಕ್ರಾಂತಿ ಆದಾಗಲೂ ಕೂಡ ದರ್ಶನ್ ಮೈಸೂರಲ್ಲಿರುವಂತಹ ತಮ್ಮ ಫಾರ್ಮ್ ಹೌಸ್ ಅಲ್ಲೇನೆ ಸಂಕ್ರಾಂತಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾರೆ. ಒಂದಷ್ಟು ವಿಡಿಯೋಗಳನ್ನು ಕೂಡ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ತಾ ಇದ್ರು. ಈ ಬಾರಿಯೂ ಕೂಡ ಯಾಕಂದರೆ ಕಾಲಾವಕಾಶ ಕೊಟ್ಟಿತ್ತು ಕೋರ್ಟು, ಆ ಕಾಲಾವಕಾಶ ಮುಗಿದಿದೆ. ಈಗ ಮತ್ತೊಮ್ಮೆ ಕಾಲಾವಕಾಶನ ಕೋರಿ ಇವತ್ತು ದರ್ಶನ್ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. 5 ದಿನಗಳ ಕಾಲ ಕಾಲಾವಕಾಶ ಕೋರಿರೋದು ಮೈಸೂರಿಗೆ ತೆರಳೋದಕ್ಕೆ. ಸಂಕ್ರಾಂತಿ ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕೇನೆ ಕಾಲಾವಕಾಶ ಕೋರಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಸಿಗ್ತಾ ಇರೋದ್ರಿಂದ ಫಾರ್ಮ್ ಹೌಸ್ ಅಲ್ಲೇ ಸಂಕ್ರಾಂತಿ ಆಚರಿಸೋದಕ್ಕೆ ದರ್ಶನ್ ನಿರ್ಧಾರ ಮಾಡ್ದಂಗಿದೆ. ಸೊ ಕೋರ್ಟ್ ಏನ್ ಮಾಡುತ್ತೆ, ಅನುಮತಿ ಕೊಡುತ್ತಾ ಏನು ಕಾದ್ ನೋಡಬೇಕಾಗಿದೆ.